ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಎಲ್ರಿಗೂ ನಮಸ್ಕಾರ. ನನ್ನ ಸಿಹಿ ಸಾಧನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಪ್ರತಿ ಮಂಗಳವಾರ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಆರತಿ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಾರನೂ ಹೋಗ್ತಾ ನಾನು ದೇವಸ್ಥಾನಕ್ಕೆ ಭಂಡಾರ ತೊಗೊಂಡು ಹೋದೆ, ಅಂದರೆ ಸಿಂಧೂರ ಅಂತ ಹೇಳ್ತೀವಲ್ಲ ಅದು. ಅರ್ಚಕರ ಕೈಲಿ ಕೊಟ್ಟೆ. ಅರ್ಚಕರು ಅಷ್ಟೋ ಹೇಳಿ ರೆಡಿ ಮಾಡಿರ್ತೀನಿ, ನೀವು ಮುಂದಿನ ವಾರ ಬಂದ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದರಿಂದ ಏನು ಉಪಯೋಗ ಅಂತಂದರೆ, ಆ ಥರ ಅಷ್ಟೋ ಮಾಡಿ ಮನೆಗೆ ತಂದಿರೋ ಸಿಂಧೂರನ ನಮ್ಮ ಮೇಯ್ನ್ ಡೋರ್ನ ಸ್ವಚ್ಛಗೊಳಿಸಿ ನಮ್ಮ ರಿಂಗ್ ಫಿಂಗರಿಂದ ಸ್ವಸ್ತಿಕ್ ಚಿಹ್ನೆ ಬರೆದ್ರೆ ನಮ್ಮನೆಗೆ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಸುಳಿಯೋದಿಲ್ಲ. ಹಾಗೆ ಆ ಸಿಂಧೂರಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಡೈಲಿ ಹಣೆಗೆ ಇಟ್ಕೊತಾ ಇದ್ದರೆ ನಮಗೆ ಯಾವುದೇ ಥರದ ಕೆಟ್ಟ ದೃಷ್ಟಿನೂ ಬೀಳೋದಿಲ್ಲ. ಸೊ ಇದನ್ನು ನೀವು ಮಾಡಿ ಅಂತ ಹೇಳ್ತೀನಿ. ಮತ್ತು ನಾವು ಎಲ್ಲೇ ದೀಪ ಹಚ್ಚಬೇಕಾದ್ರೂ ಡೈರೆಕ್ಟಾಗಿ ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು. ಮ್ಯಾಚ್ ಬಾಕ್ಸಿಂದ ಗಂಧದ ಕಡ್ಡಿನೋ ಅಥವಾ ತುಪ್ಪದ ಬತ್ತಿನೋ ಹಚ್ಕೊಂಡು ನಾವು ದೀಪ ಹಚ್ಚಬೇಕು. ಸೊ ನಾನು ಇಲ್ಲೂ ಹಾಗೆ ಮಾಡಿದೆ. ಗಂಧದ ಕಡ್ಡಿ ಹಚ್ಕೊಂಡು ಅದರಿಂದ ನಾನು ಬೆಲ್ಲದ ಆರತಿಗೆ ದೀಪ ಹಚ್ಚಿದೆ. ಆ್ಯಂಡ್ ನಾನು ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ನನಗೆ ನನ್ನ ಫೋನಲ್ಲಿ ಮೆಮೊರಿ ಬಂತು 2023 ಇದೇ ಡೇಟಲ್ಲಿ ನಾನು ಆ ದೇವಸ್ಥಾನದಲ್ಲಿದ್ದೆ ಅನ್ನೋದು. ಇದೊಂಥರ ಪಾಸಿಟಿವ್ ಫೀಲ್ ಕೊಡ್ತು. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.